ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಟಿಫಿನ್ ಬಾಕ್ಸ್. ಇವತ್ತು ನಿಮಗೆ ನಾನು ತುಂಬಾ ಬೇಗ ಸಿದ್ಧವಾಗುವಂತಹ ಉಪ್ಮಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕಬೇಕು. 1 ಟೇಬಲ್ ಸ್ಪೂನ್ ಅಷ್ಟು, 1 ಟೇಬಲ್ ಸ್ಪೂನ್ ಅಂದರೆ ಸಾಮಾನ್ಯ 3 ಟೀ ಸ್ಪೂನ್ಸ್. ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ರುಚಿಗೆ ಕರಿಬೇವು ಸೊಪ್ಪು, ನಂತರ ಪೀಸ್ ಮಾಡಿದಂತಹ ಗುಂಟೂರು ಮೆಣಸಿನಕಾಯಿ ಹಾಗೂ ಬ್ಯಾಡಗೆ ಮೆಣಸಿನಕಾಯಿ ಎರಡು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀರು ಹಾಕಬೇಕು. ಸಾಮಾನ್ಯವಾಗಿ 1 ಕಪ್ ರವೆ ತೊಗೊಂಡಾಗ 2 ಕಪ್ಪಷ್ಟು ನೀರು ಹಾಕಬೇಕು. 1/4 ಕಪ್ನಷ್ಟು ಹುಣಸೆ ರಸ, ಅದಕ್ಕೆ ಸ್ವಲ್ಪ ನೀರು ಹಾಗೂ 1 ಕಪ್ನಷ್ಟು ನೀರು. ಸೊ ಟೋಟಲಾಗಿ ನಮಗೆ 2 ಕಪ್ನಷ್ಟು ನೀರಾಯಿತು. ಈ ನೀರು ಕುದೀತಾ ಇರಬೇಕಾದ್ರೆ ನಾವು ಉಪ್ಪು ಬೆಲ್ಲ ಎಲ್ಲ ಹಾಕ್ಬಿಡ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, 1 ರಿಂದ 1.5 ಟೀ ಸ್ಪೂನ್. ಬೆಲ್ಲ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ, 2 ಟೀ ಸ್ಪೂನ್ ಅಷ್ಟು. ಬೆಲ್ಲ ಚೆನ್ನಾಗಿ ಕರಗಬೇಕು ಮತ್ತು ನೀರು ಕುದೀತಾ ಇದೆ. ಈ ಹಂತದಲ್ಲಿ ನಾವು ಹುರಿದಿರೋ ಅಂಥ ರವೆನ ಹಾಕಬೇಕು. ರವೆನ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಗಂಟು ಆಗ್ಬಿಡುತ್ತೆ. ಮನೆಯಲ್ಲಿ ಸಾಮಾನ್ಯವಾಗಿ ಯಾವುದೇ ತರಕಾರಿ ಇಲ್ಲ ಅಂದರೂ ತಕ್ಷಣ ದಿಢೀರಂತ ಮಾಡ್ಬೋದಂಥ ಟ್ಯಾಮ್ರಿಂಡ್ ಉಪ್ಮಾ ಇದು. ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ರವೆ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡೋಣ. ದಿಢೀರ್ ಉಪ್ಮಾ ಸಿದ್ಧವಾಗಿದೆ. ಸಿದ್ಧವಾದ ಉಪ್ಮಾ ಮೇಲೆ ನಾವು ಕಾಯಿ ತುರಿಯಿಂದ ಗಾರ್ನಿಷ್ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಎಷ್ಟು ಸುಲಭವಾಗಿ ಎಷ್ಟು ರುಚಿಯಾದಂಥ ಟ್ಯಾಮ್ರಿಂಡ್ ಉಪ್ಮಾ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ. ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ನಮಸ್ಕಾರ.